ಶಿವಮೊಗ್ಗದಲ್ಲೂ ಕೂಡ ದಸರಾ ತಯಾರಿ ತುಂಬಾನೇ ಜೋರಾಗಿ ನಡೀತಿದೆ. ತಾಲೀಮ್ನಲ್ಲಿ 3 ಆನೆಗಳು ಕೂಡ ಪ್ರತಿದಿನ ಭಾಗಿಯಾಗ್ತವೆ. ತಾಲೀಮ್ ನೆನ್ನೆಯಿಂದ ಶುರುವಾಗಿರೋದು. ಸೊ ಇನ್ನು 1 ವಾರಗಳ ಕಾಲ ಶಿವಮೊಗ್ಗದ ಒಂದು ರಸ್ತೆಗಳಲ್ಲಿ ನಮ್ಮ ಆನೆಗಳನ್ನು ಸಹ ನೋಡ್ಬೋದು. ಬಹದ್ದೂರ್, ಸಾಗರ್ ಮತ್ತು ಬಾಲಣ್ಣ ಅಂತ ಈ 3 ಆನೆಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಾಕನ್ನು ಮಾಡ್ತವೆ. ಭಾಳಷ್ಟು ಜನರಿಗೆ ಅಂದರೆ ಮೈಸೂರಿನ ಮತ್ತು ಶಿವಮೊಗ್ಗದ ಜನರಿಗೂ ಕೂಡ ಖುಷಿ ಇದೆ. ದಸರಾ ಅಂದರೆ ಎಲ್ಲ ಕಡೆ ಕೂಡ ಒಂದು ಉತ್ಸಾಹ. ಅದೇ ರೀತಿ ಮೈಸೂರಿನಲ್ಲಿಯೂ ನಾವು ಗಜಗಂಭೀರಿಯ ಗಜಪಡೆಯ ವಾಕನ್ನು ನೋಡ್ಬೋದು. ನಮ್ಮ ಶಿವಮೊಗ್ಗದಲ್ಲಿಯೂ ಸಹ ನೋಡ್ಬೋದು. ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಆನೆಗಳ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರು ಕೂಡ ವಾಕ್ನ ನೋಡಬೇಕು ಅಂತಲೇ ದೂರದ ಊರುಗಳಿಂದ ಬರ್ತಾರೆ. ಮೈಸೂರಿನಲ್ಲಿ ಇಷ್ಟು ದಿವಸಗಳ ಕಾಲ ನೋಡಿದ್ವಿ. ಈಗ ನಾವು ಶಿವಮೊಗ್ಗದಲ್ಲೂ ಕೂಡ ಕಣ್ ತುಂಬಿಕೊಳ್ಬೋದು. 3 ಆನೆನೂ ಕೂಡ ತುಂಬಾ ಫೇಮಸ್. ಸಾಗರ್ ಅಂತ ಆನೆ ನೋಡ್ತಾ ಇರ್ಬೋದು, ನಂತರ ಬಾಲಣ್ಣ ಅಂತ, ನಂತರ ಇನ್ನೊಂದು ಆನೆ ಬಹದ್ದೂರ್ ಅಂತ. ಇದು ಸಕ್ರೆಬೈಲು ಆನೆ ಶಿಬಿರದಿಂದ ಬಂದಿರುವಂಥದ್ದು. ಅಲ್ಲಿಂದನೇ ಇಲ್ಲಿಗೆ ಅಂದರೆ ಕರ್ಕೊಬಂದಿರ್ತಾರೆ. ಶಿವಮೊಗ್ಗ ನಗರದಲ್ಲಿಯೇ ಒಂದು ಕ್ಯಾಂಪ್ ರೀತಿ ವ್ಯವಸ್ಥೆ ಮಾಡಿ ಆನೆಗಳನ್ನು ಇಲ್ಲೇ ಇರಿಸಿರ್ತಾರೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ತಾಲೀಮನ್ನು ಸಹ ನೀಡಲಾಗುತ್ತೆ. ಮೈಸೂರಿನಲ್ಲಿ ಮಾತ್ರವಲ್ಲದೆ ಶಿವಮೊಗ್ಗದಲ್ಲಿಯೂ ಕೂಡ ನಾವು ದಸರಾ ಜಂಬೂ ಸವಾರಿಯನ್ನು ನೋಡ್ಬೋದು. ಸೊ ಅಲ್ಲೂ ಕೂಡ ಮರದ ಅಂಬಾರಿಯನ್ನು ಕಟ್ತಾರೆ. ಈಗ ಸದ್ಯಕ್ಕೆ ಸಾಗರ್, ಬಾಲಣ್ಣ ಮತ್ತು ಬಹದ್ದೂರ್ ಆನೆಗೆ ತಾಲೀಮ್ ಕೂಡ ಶುರುವಾಗಿದೆ. ಶಿವಮೊಗ್ಗ ನಗರಗಳಲ್ಲಿ ಆನೆ ತಾಲೀಮನ್ನು ನೋಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ತಾಲೀಮ್ ನಡೆಯುತ್ತೆ. 3 ಆನೆಗಳು ದಸರಾದಲ್ಲಿ ಭಾಗಿಯಾಗ್ತವೆ. ಅಲ್ಲೂ ಕೂಡ ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ. ಸೊ ಅಂಬಾರಿ ತೂಕ ಅಲ್ಲೂ ಕೂಡ ಒಂದು 700 kg ಇರುತ್ತೆ. ಮರದ ಅಂಬಾರಿ ಆಗಿರುವಂಥ ಅದ್ಭುತವಾದಂಥ ಆನೆ ನೋಡ್ತಾ ಇರ್ಬೋದು. ತಾಲೀಮು ಸದ್ಯಕ್ಕೆ ವೆಯ್ಟ್ ತಾಲೀಮನ್ನು ಮಾಡ್ತಾ ಇದ್ದಾರೆ. 3 ಆನೆಗಳ ಹೆಸರು ಸಾಗರ್, ಬಹದ್ದೂರ್ ಮತ್ತು ಬಾಲಣ್ಣ ಅಂತ ಆನೆಗಳ ತಾಲೀಮ್ ಶಿವಮೊಗ್ಗ.